ಸರ್ದವ ತೆರಿಗೆ ಮಗನ್ ಮಿಕ್ಸಿಂಗೆ ಸರಿಯಾಗಿ ಆಗಿಲ್ಲ, ಚೂರು ಏರ್ತಾನೆ ಇಲ್ಲ ಕಾರಣ. ಲೈ ಎಲ್ಲ ಸರಿಯಾಗೈತೆ, ಸುಮ್ಕಿರ್ಲ. ಎಲ್ಲಾನು ಕುಡ್ದಾದ್ಮೇಲೆ ಏನ ನಿಂದು ಕ್ಯಾತೆ? ಕುಡಿದ್ಮೇಲೆ ತಾನೇ ಗೊತ್ತಾಗೋದು, ಅದಕ್ಕೆ ಹೇಳ್ತೀವಿ. ಲೈ ಓಸಿ ಕಣ್ಬಿಟ್ಟು ಸರಿಯಾಗಿ ಇಲ್ಲಿ ನೋಡ್ಲ. ಅಣ್ಣನೇ ಏನು ಮಾತಾಡ್ದೆ ಸುಮ್ಕೆ ಕುಡಿತಾವ್ರೆ ಅಂತದ್ರಾಗ ಮಧ್ಯದ ಕ್ಯಾತೆ ತೆಗಿತಿಯಲ್ಲ ಲೇ. ಅಣ್ಣ ಏನಾಯ್ತಣ್ಣ ನಿಂಗೆ? ಅಲ್ಲ ಮಿಕ್ಸಿಂಗ್ ಸರಿಯಾಗಿಲ್ಲ ಅಂತ ಬಡ್ಕತಾವ್, ನೀನು ಇನ್ ನೋಡ್ರೆ ಹಂಗೆ ಕುಡಿತಿದ್ಯಲ್ಲ. ಎತ್ತಲೇ ಲೈಫಲ್ಲೇ ಮಿಕ್ಸಿಂಗ್ ಸರಿ ಇಲ್ಲ. ಎಣ್ಣೆ ಕೊಯ್ದೇನಿಲ್ಲ ಪ್ರಯೋಜನ. ಅಣ್ಣ ಏನಣ್ಣ ತಗೊಂಡಿದ್ ಒಂದೇ ಒಂದ್ ಪೆಗ್ಗೆ ಫಿಲಾಸಫರ್ ಆಗ್ಬಿಟ್ಟಲ್ಲ ಅಣ್ಣ. ಅಶೋಕಣ್ಣ ಯಾಕಣ್ಣ ಇವತ್ತು ಇಷ್ಟೊಂದು ಫೀಲಿಂಗ್ ನಾಗಿದ್ಯಾ? ಏನಾಯ್ತು ಅಂತ ಒಂದು ಹೇಳಣ್ಣ. ನಮ್ ರಾಮಣ್ಣ ಇದಾನಲ್ಲ, ರಾಮಣ್ಣ ಏನಾರ ನಿನ್ ಮೇಲೆ ಜಗಳ ಮಾಡೋದ್ನಾ ಇಲ್ಲ ನಿನ್ ಮೇಲೆ ಏನಾರು ಕೈ ಮಾಡೋದ್ನಾ? ಮನೆಯಿಂದೇನು ಆಚೆಗೆ ಹಾಕೋದಾ? ಇಲ್ಲ ಮನೆ ಒಳಗ್ ಬರ್ಬೇಡ ಅನ್ನ. ಎರಡು ಒಂದೇ ಕಲಳಿ. ಮುಚ್ಚರ್ಲಾ ಬಾಯಿ. ನಮ್ಮ ಅಣ್ಣ ದೇವ್ರು ಕಣ್ಲ. ನಮ್ಮ ಅಣ್ಣನಿಗೆ ತಕ್ಕಂತೆ ನಮ್ಮ ಅದಕ್ಕೆ ದೇವತೆ ಕಳ್ಳ. ಅವ್ನು ನೋಡಿದ್ರೆ ಎರಡೂ ಕೈ ಎತ್ತು ಮುಗಿಬೇಕು ಅನ್ಸುತ್ತೆ. ಅಳೋ ಎಂಡೆ ಹುಷಾರು, ಚಲಿಗಿಲ್ ಬಿಟ್ಯಾ ಬೇಕು. ಆದ್ರೆ ನಿಮ್ಮ ಅಕ್ಕೆಲ್ಲ ನೋಡಿದ್ರೆ ಕೈ ಎತ್ತು ಮುಗಿಬೇಕು ಅನ್ಸುತ್ತೆ ಅಲ್ಲ? ಹೇಳ. ಇಲ್ಲ ಕಣನು ಹೇಳ್ರಲ್ಲ. ಆ ನಂದಿ ಇದ್ದಾಳಲ್ಲ, ಅವಳನ್ನೇ ಯಾಕೆ ನಾ ಸ್ವೀಟಾಗಿ ಕರಿಬೇಕು? ಆ ನಂದಿತಾ ಇದ್ದಾಳಲ್ಲ, ಅವಳು ನೋಡಿದ್ರೆ ಕೈ ಎತ್ತು ಮುಗಿಬೇಕು ಅಂತ ಅನ್ಸುತ್ತೇನಲ್ಲ? ಇಲ್ಲ ಕಣನು, ಕೈಗೆ ಸಿಗ್ದು ಎಸ್ಕೇಪ್ ಆದ್ರೆ ಸಾಕು ಅನ್ಸುತ್ತೆ ಕಣನು. ಅಲ್ವಾ ಅಲ್ವಾ? ಅಳ ಅಳಲ್ಲ ಹಂಗೆ. ಅಯ್ಯೋ ಆ ನಂದಿತಾಗೆ ಓಸಿ ಆದ್ರೂ ನನ್ನ ಮೇಲೆ ಕಾಳಜಿ ಆಯ್ತಾ? ಇಲ್ಲ, ಮರ್ಯಾದೆನೇ ಇಲ್ಲ. ನಾನು ಯಾಕೆ ದಿವಸ ಕುಡಿತೀನಿ? ಇದ್ಯಾಕೆ? ನಾವಿಬ್ರಿಗೂ ಪಾರ್ಟಿ ಕೊಡ್ಸಕ್ಕೆ. ಅವಳಿಂದಲೇ ಕಣ್ಲ, ಅವಳಿಂದಲೇ ದಿವಸ ನಾ ಕುಡ್ದು ನನ್ನ ಲಿವರ್ನ ಡಮರ್ ಮಾಡ್ಕೊತಿರೋದು. ಒಂದ್ ಹೇಳ್ತೀನಿ ಕೇಳ್ರಲ್ಲ, ಗಂಡನ್ ಲಿವರು ಹೆಂಡತಿ ಕೈಲೇ ಕಂಡ್ರಲ್ಲ, ಹೆಂಡತಿ ಕೈಲೇ. ಅಳ ಏಯ್ ದೇವಾ ಒಂದು ಪೆಗ್ ಹಾಕು. ದೇವಳವು ಇನ್ನೊಂದು ಪೆಗ್ ಹಾಕಳವು, ಹಂಗೆ ಹಣ್ಣುಗೆ ಹಾಕು. ನಂಗೆ ಬೇಡ. ಅಯ್ಯೋ ಅಳವು ಯಾಕಣ ಎದ್ಬಿಟ್ಟೆ? ನಾನು ಮನೆಗೆ ಹೋಗ್ತೀನಿ. ಅಡೋ ಇನ್ನೂ ಇಷ್ಟೊಂದದೆ. ನನಗೆ ಬೇಡ, ಕುಡ್ಕೊಳ್ಳಿ. ಅಣ್ಣ ಅವು ಅಣ್ಣ ಬಾಡ ಹುಷಾರ್ ಕಣ. ಓ ದೇವಾ ಬುದ್ಧ ಶುರು ಹಚ್ಕಲ್ಲ. ಸರ್ದವ ನೀನು ಊಟ ಮಾಡ್ದಾ? ನೀನು ಮೊದಲು ಊಟ ಮಾಡು. ಅಶೋಕನೂ ಬರಲಿ, ಅವನಿಗೂ ಬಡಿಸುಮ ಅಂತಿದ್ದೆ. ಅವನು ಬಂದರೆ ನಾನು ನೋಡ್ಕೊತೀನಿ. ನೀನು ಮೊದಲು ಊಟ ಮಾಡು, ನಾನು ಹೋಗಿ ಅವನ್ನ ಕರ್ಕೊಬರ್ತೀನಿ. ಏ ರಾಮ, ಇಷ್ಟೊತ್ನಾಗ ನೀನು ಹಾಕ್ಲಾ? ಏನು ಹಾಕಿಲ್ಲ ಸರ್ದವ, ನಾನು ಹೋಗಿ ನೋಡ್ಕೊಬರ್ತೀನಿ. ನೀನು ಮೊದಲು ಊಟ ಮಾಡು.
ಸಕ ಯಾರೋ ರಾಮಣ್ಣನ ತರನೇ ಇದೆಯಲ್ಲ. ಲೇ ನಾನೆಕ್ಕಲ್ಲ ರಾಮ. ಅಣ್ಣ ಅಣ್ಣ ನೀನೇ ನನ್ನ ಹುಡ್ಕೊಂಬಂದ್ಬಿಟ್ಟಿದ್ಯಲ್ಲ ಅಣ್ಣ. ನಂಗೆ ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದೆ. ಐ ಲವ್ ಯು ಅಣ್ಣ, ಐ ಲವ್ ಯು. ಲೇ ಸರಿ ಬಾ. ಅಲ್ಲಕ್ಕಲ್ಲ ಇಷ್ಟೊತ್ತಲ್ಲಿ ಹಿಂಗೆಲ್ಲ ಒಬ್ಬೊಬ್ಬನೇ ಬರಬೇಡ ಅಂತ ಕಿತ್ತ ಹೇಳಿಲ್ಲ ನಿಂಗೆ. ಹಾ ಹೌದಣ್ಣ ಹೌದು. ನಿನ್ ಮಾತು ಕೇಳಿದಿದ್ರೆ ನಾನು ಯಾಕೆ ಹಿಂಗಿರ್ತಿದ್ದೆ ಹೇಳು? ದೊಡ್ಡ ನನ್ ಮಗ ನಾನು, ಬೇವರ್ಸಿ. ಲೇ ಹಂಗೆಲ್ಲ ಮಾತಾಡ್ಬೇಡ ನೀನು. ಬಾ ಈ ಒಳಗೆ ಹೋಗಮ್ಮ ಬಾ. ದೇವ್ರೆ, ನಾನೇ ನಿನ್ನ ಮನೆಯಿಂದ ಆಚೆ ಹೋಗು ಅಂತ ಹೇಳಿದ ಪಾಪಿ. ಆದ್ರೆ ನೀ ನನ್ನ ಮನೆ ಕರಿತಿದ್ಯಲ್ಲಣ್ಣ. ನನ್ ದ್ಯಾವ್ರು ಕಣಣ್ಣ ನೀನು. ನೋಡು ನಾನ್ ಬೀಳಕ್ ಹೋದ್ರೆ ನೀನ್ ಹಿಡ್ಕೊಳ್ತೀಯ. ಇಡ್ ದಿನ ನಾನು ಹಿಡ್ಕೊಳ್ಳೋರು ಯಾರು ಇರ್ಲಿಲ್ಲ. ಲೇ ಅಸಕ ಬಾರ್ಲ ಮೊದ್ಲು ಮನೆಗೆ ಹೋಗುಮ್ಮ. ನನಗೆ ಮನೆಗೆ ಬರಕ್ ಇಷ್ಟನೇ ಇಲ್ಲ ಅಣ್ಣ. ನನ್ ದೇವರು ಕರಿತೈತೆ ಅಂತ ಭಕ್ತನಾಗಿ ಬರ್ತೀವಿ. ನನ್ನ ಆಶೀರ್ವಾದ ಮಾಡೋಣ. ಏಯ್ ಅಸಕ ನೋಡು ಇದೆಲ್ಲ ಏನ್ ಬೇಡ, ಸುಮ್ಕೆ ನಡಿ ಅವಳಿಕೆ ನಡಿ. ಚಪ್ಪಲಿ ಬಿಡು ಚಪ್ಪಲಿಯ ಮ್ಯಾಕೆ. ಇದೇನ ಇದು? ನಮ್ಮನೆ ವಸ್ತು ಸ್ವಲ್ಪ ಎತ್ತರ ಮಾಡ್ಬಿಟ್ಟವ್ರ. ಲೈ ಹುಷಾರಾಗಿ ಬಾರ್ಲಾ. ನಾವು ಹುಷಾರಾಗೇ ಇದೀನಣ್ಣ. ನೀನ್ ಇರ್ಬೇಕ, ನಾನು ಯಾಕೆ ದಿಗಿಲು ಬೀಳ್ಬೇಕು? ಸರ್ದವ ಅಪ್ಪಯ್ಯ ಊಟ ಮಾಡರ? ಅದಕ್ಕೆ ನೀವಿನ್ನೂ ಮಲ್ಕೊಂಡಿಲ್ವಾ? ಅಣ್ಣ ಏನಿಗೋಸ್ಕರ ಕಾಯ್ತಿದ್ರಾ? ಸುಮ್ಕಿರ್ಲಾ ರಮಣ ನೋಡು, ಅದಕ್ಕೆ ನಿನ್ಗೋಸ್ಕರ ಕಾಯ್ತವ್ರೆ. ನೀನ್ ಹಿಂಗ್ ಕಾಯಿಸ್ಬೋದಾ? ಲೇ ನೀನ್ ದಿವ್ಸ ಹಿಂಗ್ ಗುಡ್ಕೊಂಡ್ ಬಂದ್ರೆ ಅವ್ರ ಹೆಂಗ್ಲ ಸಮಯಕ್ಕೆ ಸರಿಯಾಗಿ ಮಲಕ್ಕಲಕ್ಕಾಯ್ತದೆ? ಶಾರದವ ಸುಮ್ಕಿಲ್ಲ ರಾಮ. ನನ್ನ ಸುಪುತ್ರ ದಿನ ಕುಡ್ಕೊಂಡು ಯಾವ ಅವತಾರದಲ್ಲಿ ಬರ್ತಾನೆ ಅಂತ ಸಾಹೇಬ್ರು ಕಾಯ್ಕೊಂಡು ಸ್ವರ್ಗೋದ್ರು. ಇಂಥ ಮಗನಿಗೆ ಜನ್ಮ ಕೊಟ್ಟನಲ್ಲ ಅಂತ ಪ್ರತಿ ದಿವಸ ಕೊರ್ಗಂಗೆ ಮಾಡೋನಲ್ಲ ಇವನು. ಶಾರದವ ನೀ ಸುಮ್ಕಿರೋ, ನಾನು ನೋಡ್ಕತ್ತೀನಿ ನಿಮ್ನ. 8 ದಿವಸ ಅಂತ ನೋಡ್ಕೋತೀಯ? ಇವತ್ತು ನಾಳೆ ಇನ್ನೊಂದು ವಾರ ಆಮ್ಯಾಕೆ ದಿವಸ ಹಿಂಗೆ ಕುಡ್ಕೊಂಡು ಬರ್ತಾ ಇದ್ರೆ ಇವ್ನಿಗೆ ಯಾರೆಲ್ಲ ಮರ್ಯಾದೆ ಕೊಡ್ತಾರೆ? ಸ್ವಲ್ಪನೂ ಜವಾಬ್ದಾರಿ ಇಲ್ಲ, ಮನೆ ಮೇಲೆ ಕಾಳಜಿನೂ ಇಲ್ಲ. ಹೌದು, ನನಗೆ ಮನೆ ಮೇಲೆ ಕಾಳಜಿ ಇಲ್ಲ, ಜವಾಬ್ದಾರಿ ಇಲ್ಲ. ನಾನು ಕೆಟ್ಟ ಮಗನೇ. ನಾನು ತಪ್ಪು ಮಾಡಿದ್ದೀನಿ, ಕುಡಿತೀನಿ ಅಂತ ಕೇಳ್ತಿರಲ್ಲ. ಯಾವತ್ತಾದ್ರೂ ಯಾಕೆ ಕುಡಿತಿದೀಯ ಅಂತ ಕೇಳಿದ್ದೀರಾ? ಲೇ ಅಸಕ ಓಸಿ ಸುಮ್ಕಿರ್ಲಾ, ಅಪ್ಪಯ್ಯ ಎದ್ದು ಬಿಡ್ತಾರೆ. ಹೇಳೋಣ, ಇವತ್ತು ನಾನು ಮಾತಾಡ್ಲೇಬೇಕು. ನೋಡಿ, ಅದಕ್ಕೆ ರಾಮಣ್ಣಗೋಸ್ಕರ ಕಾಯ್ತಾವಳೆ. ಆದ್ರೆ ನನ್ನ ಹೆಂಡತಿ ಎಲ್ಲಿ? ನಾನು ಹಾಳಾಗೋದ್ರೂ ಪರವಾಗಿಲ್ಲ ಅಂತ ಆರಾಮ ಮಲ್ಕೊಂಡವಳೆ. ನನಗೆ ಬಿರುತಿ ತೋರ್ಸೋ ಹೆಂಡ್ತಿನೇ ಇಲ್ಲ. ನಾನು ಹೆಂಗಿರ್ಬೇಕು ಸರ್ದವ್ವ? ಬಿರ್ಬಿರ್ನೆ ಮನೆಗೆ ಬಂದು ನಾನೇನ್ ಮಾಡ್ಬೇಕು? ಸಂಸಾರ ಉದ್ಧಾರ ಮಾಡೋ ಕೆಲಸ ಅಂತೂ ನಾನು ಮಾಡಿಲ್ಲ. ಅದಕ್ಕೆ ಮನೆ ಹಾಳು ಮಾಡೋ ಕೆಲಸ ಮಾಡ್ತಾ ಇದೀಯಾ? ಶಾರದವ ನೀನು ಕೂಗ್ಬೇಡ. ಅಪ್ಪಯ್ಯ ಎದ್ರೆ ಬ್ಯಾಸರ ಮಾಡ್ಕತ್ತಾರೆ. ನಾನು ಮಾತಾಡ್ತೀನಿ. ಲೇ ಅಸಕ, ನಿನಗೆ ನನ್ನ ಮ್ಯಾಗ ಗೌರವ ಇದ್ರೆ, ನೀನು ನನ್ನ ಅಣ್ಣ ಅಂತಾನೆ ಒಪ್ಕೊಳ್ಳೋದಾದ್ರೆ ನನ್ನ ಮ್ಯಾಗ ಪ್ರಮಾಣ ಮಾಡ್ಲಾ, ಇನ್ಮ್ಯಾಕ್ ಯಾವತ್ತೂ ಕುಡಿಯಕ್ಕಿಲ್ಲ ಅಂತ. ಹಾಂ
ಅವನೇನೇ ಆಣೆ ಮಾಡಿದ್ರು ಅದೆಲ್ಲ ನಸೆ ಇಳಿಯೋ ಗಂಟೆ ಅಟ್ಟೆ ರಾಮ. ನಾಳೆಯಿಂದ ಮತ್ತೆ ಇದೇ ಸುರು ಹಚ್ಕೊತಾನೆ. ಏನ್ಲ ನನ್ನ ಮಾತಿಗೆ ಗೌರವ ಇಲ್ವಾ? ಕುಡಿಯೋಕ್ಕಿಲ್ಲ ರಾಮಣ್ಣ, ಕುಡಿಯೋಕ್ಕಿಲ್ಲ. ನಿನ್ನ ಮೇಲೆ ಆಣೆಗಳು, ಇನ್ ಮುಂದೆ ನಾನು ಕುಡಿಯೋಕ್ಕಿಲ್ಲ. ಸುಮ್ಕೆ ನಾ ಮಾತ್ಗೋಸ್ಕರ ಹೇಳ್ತಿಲ್ಲ. ಅಣ್ಣ ನನಗೆ ದೇವ್ರಿದ್ದಂಗೆ. ಅಣ್ಣ ಮತ್ತೆ ಅದಕ್ಕೆ ಮೇಲಿರೋ ಗೌರವದ ಮೇಲೆ ಹೇಳ್ತಿದ್ದೀನಿ. ಇನ್ಮ್ಯಾಗ ನಾ ಕುಡಿಯೋಕ್ಕಿಲ್ಲ. ನೋಡುಮ ಅವ್ರ ಮ್ಯಾಕಿರೋ ಗೌರವನ ಹೆಂಗ್ ಕಾಪಾಡ್ತೀಯ ಅಂತ. ಅಣ್ಣ ಅದಕ್ಕೆ ನೀವು ಹೋಗಿ ಮಲ್ಕೊಳ್ಳಿ, ನಾನು ಇಲ್ಲೆಲ್ಲಾದ್ರೂ ಮಲ್ಕೊಳ್ತೀನಿ. ಏಯ್ ನೀನು ಕ್ವಾಣೆಗೆ ಹೋಗಿ ಮನೆ ಕಳ್ಳ? ಇಲ್ಲಣ್ಣ, ನನಗೆ ಅವಳ ಮಕ್ಕ ನೋಡೋಕೆ ನಂಗೆ ಇಷ್ಟ ಇಲ್ಲ. ಇಲ್ಲೇ ಎಲ್ಲಾದ್ರೂ ಮಲ್ಕೊಳ್ತೀನಿ. ನೀವು ಮಲ್ಕೊಳ್ಳೋಣ. ಗುಡ್ ನೈಟ್ ಅಣ್ಣ. ಗುಡ್ ನೈಟ್ ಅದಕ್ಕೆ ಅದಾವ. ಗುಡ್ ನೈಟ್. ಅಣ್ಣ ನೀನು ಏನಣ್ಣ ನೀನು ಇದೆಲ್ಲ ಮಾಡ್ಕೊಂಡು? ಲೇ ಶುಂಠಿ ಟೀ ತಕ, ಕುಡಿದ್ರೆ ಒಳ್ಳೇದು. ಅಣ್ಣ ರಾತ್ರಿ ಏನಾದರೂ ನಾ ಗಲಾಟೆ ಮಾಡದ್ನ? ನಿಮಗೇನಾದ್ರು ಸಹನೆ ತೊಂದರೆ ಕೊಟ್ನಾ? ಲೇ ಎಲ್ಲ ಮರ್ತ್ಬಿಟ್ಟೇನ್ಲ? ಇನ್ಮ್ಯಾಗ ಕುಡಿಯೋಕ್ಕಿಲ್ಲ ಅಂತ ನಂತಾವ್ ಮಾತು ಕೊಟ್ಟಿದ್ಯಾ, ಗೆಪ್ತಿ ಐತಾನೆ? ಹಾ ಅಣ್ಣ, ಗೆಪ್ತಿ ಐತೆ. ಇನ್ಮ್ಯಾಗ ದಿಟ್ಟವಾಗ್ಲೂ ಕುಡಿಯೋಕ್ಕಿಲ್ಲ. ತಗ ಕುಡಿ. ನೋಡು, ಇನ್ಮ್ಯಾಕೆ ನೀರು, ಎಳ್ನೀರು, ಕಾಫಿ, ಟೀ, ಜ್ಯೂಸು ಇಷ್ಟಕ್ಕೆ ಮಾತ್ರ ಸೀಮಿತವಾಗಿ ಮಡಿಕೋಬೇಕು. ಈ ಎಣ್ಣೆ ಅದು ಇದು ಇದ್ಯಾವುದಕ್ಕೂ ಹೋಗಬಾರ್ದು, ಆಯ್ತಾ? ಆಯ್ತಣ್ಣ. ಸರಿ, ಕುಡಿ. ನೋಡ್ದಿಯಲ್ಲ ರಾಮನ್ ದೊಡ್ಡ ಗುಣನ? ಬೀದಿಲಿ ಬಿದ್ದಿದ್ದನ್ನ ಮನೆ ಗಂಟ ಕರ್ಕೊಂಡು ಬಂದವನೇ. ಏಟ್ಕಿತ್ತಲ್ಲ ಹೇಳೋದು ನಿಂಗೆ? ಸರ್ದವ ಪ್ಲೀಸ್, ಮತ್ತೆ ಬೈಯಕ್ಕೆ ಶುರು ಮಾಡಬೇಡಿ. ನೆನ್ನೆನೆ ಕುಡಿಯೋದಿಲ್ಲ ಅಂತ ಹೇಳಿದೀನಿ ತಾನೆ? ಆ ಥರ 1000 ಕಿತ ಹೇಳಿದ್ಯಾಕಲ್ಲ? ಮಾತು ಕೊಟ್ಟಿದ್ದೀನಿ ಸರ್ದವ. ರಾಮಣ್ಣನ ಮೇಲೆ ಆಣೆ ಮಾಡಿದ್ದೀನಿ ತಾನೆ? ಅದಕ್ಕೆ ಕಲ್ಲ ಭಯ ಆಗ್ತಿರೋದು. ಸರ್ದವ ದಿಗ್ಲು ಬೀಳ್ಬೇಡ. ನನ್ನ ಪ್ರಾಣ ಹೋದ್ರೂ ಕುಡಿಯೋಕ್ಕಿಲ್ಲ. ಕುಡಿದ್ರೆ ಪ್ರಾಣ ಹೋಯ್ತದ ಬೇಕುಪ್ಪ. ಎದ್ದೋಗಿ ಸ್ನಾನ ಮಾಡೋ. ನನ್ನ ಮಗನ್ ಯಾರು ನನ್ನ ನಂಬದೇ ಇಲ್ಲ ಅಂತಾರೆ. ಸರ್ದವ ಇನ್ನು ಮೇಲೆ ಕುಡಿದೇ ಇದ್ದು ತೋರಿಸ್ತೀನಿ. ಅಶೋಕ್, ನಿಮ್ಮಿಂದಾಗಿ ನಾನಿನ್ನೂ ಅದೆಷ್ಟು ಜನರ ಹತ್ರ ತಲೆ ತಗ್ಸ್ಬೇಕೋ ನನಗಂತೂ ಗೊತ್ತಿಲ್ಲ. ನೀವು ಕುಡಿದು ಹಾಳಾಗಿ ಹೋಗಿ, ನನಗೇನಂತೆ. ಆದರೆ ನಿಮ್ಮಿಂದಾಗಿ ಯಾರಾದರೂ ನನ್ನ ತಂಟೆಗೆ ಬಂದರೆ ನಾನು ಮಾತ್ರ ಅವ್ರನ್ನ ಸುಮ್ಮನೆ ಬಿಡಲ್ಲ. ಏನ್ ಹೀಗೆ ನೋಡ್ತಿದ್ದೀರಾ?
ಬೇಕಿತ್ತ ಇದಲ್ಲ ನಿಮಗೆ? ಆ ಏನು ನಿಮ್ಮ ಅಣ್ಣ ಅದಕ್ಕೆ ತುಂಬಾ ಒಳ್ಳೆಯವರು ಅನ್ನೋ ಥರ ಮಾತಾಡ್ತಿದ್ದಾರೆ ಈ ಮನೇಲಿ. ನೀವು ಕುಡ್ಕೊಂಡು ಬರೋದ್ರಿಂದ ನಿಮಗೂ ಮರ್ಯಾದೆ ಇಲ್ಲ, ನಿಮ್ಮಿಂದಾಗಿ ನನಗೂ ಮರ್ಯಾದೆ ಇಲ್ಲ. ಅವರಿಬ್ಬರಿಗೂ ಇಲ್ಲದೆ ಇರೋ ಮರ್ಯಾದೆನ ತಂದು ಕೊಡ್ತಿರೋದು ಯಾರು ಅಂತ ಗೊತ್ತಾ? ಈ ಮನೇಲಿ ಏನಿದ್ರು ಆ ಕೋಣ ಮತ್ತೆ ಆ ಟೀಚರ್ ಅಷ್ಟೇ. ಎಲ್ಲ ನನ್ನ ಕರ್ಮ. ರಮಣ, ಲೇ ಮಂಜಾ, ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಲೇ ಪರವಾಗಿಲ್ಲ ಕಲ್ಲ. ಆಟೋ ಡ್ರೈವರ್ ಯೂನಿಫಾರಮು ನಿಂಗೂ ಸಂದಾಗೆ ಕಾಣ್ತದೆ. ಲೇ ಇದೇನಿಲ್ಲ ಇದು? ಅಲ್ಲ ಕಲ್ಲ, ಹೊಸಿ ವ್ಯಾಯಾಮ ಮಾಡಿ ಮೈನ ಬೆಳೆಸ್ಕೊಳ್ಳ. ಯಾವ ಬಟ್ಟೆ ಹಾಕರ್ ಸಂದ ಕಾಣ್ತದೆ? ಅಣ್ಣ ಇವರೇ ಬಸ್ ಡ್ರೈವರು. ನಮಸ್ಕಾರ. ನಮಸ್ಕಾರ ರಾಮಣ್ಣ. ನೋಡೋಣ, ಮಂಜ ನಿಮಗೆ ಕೆಲಸ ಇಲ್ಲ ಅಂತ ಹೇಳ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ನಿಮಗೆ ಬಸ್ನ ಕೊಡ್ತಾ ಇವ್ನಿ. ಅದು ನನ್ನ ಪಿರಾಣಕ್ಕಿಂತ ಹೆಚ್ಚು ನೀವು ಸಂದಾಗಿ ನೋಡ್ಕೋಬೇಕು. ನಿಮ್ಮನ್ನ ನಂಬಿ ಬಸ್ನ ಕೊಡ್ಬೋದು ತಾನೇ? ಖಂಡಿತ ನೋಡ್ಕೋತೀನಿ ರಾಮಣ್ಣ. ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ್ದೀರಾ, ನಿಮ್ಮ ಭರವಸೆನ ಹುಸಿ ಮಾಡೋಕ್ಕಿಲ್ಲ. ಸರಿ, ಹಂಗಾರೆ ಒಳ್ಳೆದಾಗಲಿ, ತಗೊಳ್ಳಿ. ಜೀವನ ಪೂರ್ತಿ ನಾನು ಹೀಗೆ ಬದುಕಬೇಕು ಅಂತ ನನ್ನ ಹಣೆಯಲ್ಲಿ ಬರ್ದಿದ್ಯೋ ಏನು? ಬರ್ತಿದ್ರು ನಾನು ಅದನ್ನು ತಿದ್ಕೋತೀನಿ. ನೆನ್ಪಿಟ್ಕೊಳ್ಳಿ, ನಿಮ್ಮ ಅಣ್ಣನ ಸ್ವಾಭಿಮಾನಕ್ಕಿಂತ ಈ ನಂದಿತಾಳ ಸ್ವಾಭಿಮಾನ ತುಂಬಾ ಬಲವಾದದ್ದು. ಯಾವುದೇ ಕಾರಣಕ್ಕೂ ಯಾರ ಮುಂದೆನೂ ಈ ನಂದಿತ ತಲೆ ತಗ್ಸಲ್ಲ. ನೀವು 4 ಜನರ ಮುಂದೆ ಮರ್ಯಾದೆಯಿಂದ ಬದುಕದೇ ಇದ್ರೂ ಪರವಾಗಿಲ್ಲ, ಆದರೆ ಯಾರಾದರೂ ನನ್ನ ಹತ್ರ ಬಂದು ನಿನ್ನ ಗಂಡ ಯಾರು ಅಂತ ಕೇಳಿದಾಗ ನನ್ನ ಹೇಳ್ಕೊಳಕ್ಕಾಗದಿರೋ ಪರಿಸ್ಥಿತಿಗೆ ತರಬೇಡಿ. ಜೀವನದಲ್ಲಿ 4 ಕಾಸು ಸಂಪಾದನೆ ಮಾಡಲಿಲ್ಲ ಅಂದರೆ ಕೊನೆಗೆ ಹೊರಕ್ಕೆ 4 ಜನನೂ ಇರಲ್ಲ.